ಬಿಗ್ ಬಾಸ್ ಸೀಸನ್ 11 ಇನ್ನೆರಡು ದಿನದಲ್ಲಿ ಫೈನಲ್ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಬಾರಿ ಬಿಗ್ ಬಾಸ್ ಅವರು ಒಂದು ವಿಭಿನ್ನವಾದಂತಹ ಪ್ರಯತ್ನವನ್ನು ಮನೆಯಲ್ಲಿ ಮಾಡಿದ್ದಾರೆ. ಎಲ್ಲ ಕಂಟೆಸ್ಟೆಂಟ್ಗಳ ಫ್ಯಾನ್ಗಳು ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರ ಫೋಟೋಗಳನ್ನು ಇಟ್ಕೊಂಡು ಅವರವರ ಫ್ಯಾನ್ಸ್ ಮನೆಗೆ ನುಗ್ಗಿದ್ದಾರೆ. ಆದರೆ ಪ್ರೋಮೋದಲ್ಲಿ ತೋರಿಸಿರೋದು ಕೇವಲ ಹನುಮಂತ, ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರ ಫ್ಯಾನ್ಸನ್ನು. ಸೊ ಇದು ಒಂದು ಹಿಂಟ್ ಇರ್ಬೋದು, ಟಾಪ್ 3 ಇವರೇ ಬರ್ತಾರೆ ಅಂತಲೂ ಕೂಡ. ಇನ್ನು 3 ಜನದ ಸುಳಿವು ಕೂಡ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಿಲ್ಲ. ಅದರಿಂದಾಗಿ ಈ 3 ಜನನೇ ಟಾಪ್ 3 ಬರ್ಬೋದು ಅನ್ನೋ ಒಂದು ಸುಳಿವನ್ನು ಕೂಡ ನಾವು ಇಟ್ಕೊಂಡಿರ್ಬೋದು. ಇದನ್ನು ನಾವು ಫೈನಲ್ ಮುಗಿದಾದ ನಂತರ ಒಂದು ಕ್ಲಾರಿಟಿಯನ್ನು ತಗೊಳ್ಳೋಣ. ಆದರೆ ಮೊದಲಿಗೆ ಬಂದಂತಹ ಹನುಮಂತ ಫ್ಯಾನ್ಸು ಸಿಕ್ಕಾಪಟ್ಟೆ ಕೂಗ್ತಾರೆ, ವೋಟ್ ಫಾರ್ ಹನುಮಂತ ಅಂತ ಹೇಳಿ. ಸೊ ಹನುಮಂತ ಅಲ್ಲಿ ಹೇಳ್ತಾನೆ ಅವರಿಗೆಲ್ಲ, ನೀವು ಇಷ್ಟು ಜನ ಇರೋದನ್ನು ನೋಡಿ ನನಗೆ ಭಯನೇ ಆಗ್ತಿದೆ, ಮಾತಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಸೊ ಅಲ್ಲೂ ಕೂಡ ಜನಗಳು ಸಿಕ್ಕಾಪಟ್ಟೆ ನಗ್ತಾರೆ, ಹನುಮಂತನ ಕಾಮಿಡಿಗೆ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಬಂದಂತಹ ತ್ರಿವಿಕ್ರಮ್ ಅವ್ರನ್ನ ನೋಡಿ ವೋಟ್ ಫಾರ್ ತ್ರಿವಿಕ್ರಮ್ ಅಂತ ಕೂಗ್ತಾರೆ. ಹೆಣ್ಣು ಮಕ್ಕಳು ಅತ್ಯಂತ ದೊಡ್ಡ ಮಟ್ಟದ ಫ್ಯಾನ್ ತ್ರಿವಿಕ್ರಮ್ಗೆ ಆಗಿದ್ದಾರೆ. ಅಷ್ಟೇ ಅಲ್ಲ, ತ್ರಿವಿಕ್ರಮ್ ಕೂಡ ಅಲ್ಲಿ ಎಮೋಷ್ನಲ್ ಆಗಿ ಮಾತಾಡ್ಬಿಟ್ಟು, ನಿಮ್ಮ ಮನೆ ಮಗ ಕಷ್ಟಪಟ್ಟು ಬಂದಿದ್ರೆ ಈ ಮಟ್ಟಕ್ಕೆ ಬೆಳೆದು ನಿಲ್ತಿದ್ದ ಅನ್ಕೊಂಡು ವೋಟ್ ಹಾಕಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಮೋಕ್ಷಿತಾ ಅವರು ಬರ್ತಾರೆ. ಇಲ್ಲಿ ಬಂದಿದ್ದು ಒಬ್ಬಳೆ, ಹೋಗೋದು ಒಬ್ಬಳೆ, ಕಪ್ ಗೆಲ್ಲೋದು ಒಬ್ಬಳೆ ಅಂತ ಹೇಳಿ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಡೈಲಾಗನ್ನು ಹೊಡಿತಾರೆ. ಅಲ್ಲೂ ಕೂಡ ಮೋಕ್ಷಿತಾ ಫ್ಯಾನ್ಸ್ ಅತಿ ದೊಡ್ಡ ಮಟ್ಟದಲ್ಲಿ ಬಂದು ನೆರೆದಿದ್ದಾರೆ. ಸೊ ಇದರಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದು ಹೊಸ ಪ್ರಯತ್ನ. 11 ಸೀಸನ್ಗಳಲ್ಲಿ ಯಾವತ್ತೂ ಕೂಡ ಫ್ಯಾನ್ಸ್ಗಳನ್ನು ಒಳಗಡೆ ಕರೆದು ಈ ಥರ ಮಾಡಿರಲಿಲ್ಲ. ಬಟ್ 2 ಬಾರಿ ಈ ಥರ ಮಾಡಿದ್ದಾರೆ. ಶೋ ಮಧ್ಯದಲ್ಲಿ ಒಂದು ಸಲ ಹೀಗೆ ಮಾಡಿದ್ರು, ಮಾನಸ ಅವರಿಲ್ಲ ಇದ್ದಾಗ. ಆದರೆ ಈಗ ಫ್ಯಾನ್ಸನ್ನು ಮಾತ್ರ ಕರೆಸಿದ್ದಾರೆ. ಯಾರ್ಯಾರು ಫ್ಯಾನ್ಸ್ ಇದ್ದಾರೆ ಅವರು ಮಾತ್ರ ಒಳಗಡೆ ಬಂದಿದ್ದರು. ಎಲ್ರಿಗೂ ಕೂಡ ಹಾರೈಸಿದ್ರು. ಸೊ ನೀವೇ ಗೆಲ್ಲೋದು ಅಂತ ಒಂದು ಧೈರ್ಯವನ್ನು ಕೂಡ ಕೊಟ್ಟು ಹೋದರು. ಸೊ ಅವರವರ ಫ್ಯಾನ್ಸ್ ಅವರವರಿಗೆ ಓಟ್ ಹಾಕೋದು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತು. ಸೊ ನಿಮ್ಮ ಮನೆ ಮಗ ಆಗಿದ್ದೀನಿ, ಓಟ್ ಹಾಕಿ ಅಂತ ಹೇಳಿ ಬೇಡ್ಕೊಳ್ಳುವಂಥ ಒಂದು ಆಪರ್ಚುನಿಟಿನ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಸೊ ಜನಗಳು ಇವತ್ತು ಮತ್ತು ನಾಳೆ ಅವಕಾಶ ಇದೆ, ಎಲ್ಲರೂ ಎಷ್ಟು ಹಾಕುತ್ತೋ ಅಷ್ಟರ ಮಟ್ಟಿಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಓಟನ್ನು ಹಾಕಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡಿಕೊಡಿ. ಸೊ ಯಾವುದೇ ರೀತಿಯಾದಂತಹ ತಪ್ಪುಗಳಿಲ್ಲದೆ ಅಥವಾ ಮೋಸ ಇಲ್ಲದೆ ಆಡಿಸಿದರೆ ಅತಿ ಹೆಚ್ಚು ಓಟ್ ಬಿದ್ದಿರುವಂತಹ ವ್ಯಕ್ತಿನೇ ಗೆಲ್ಲಿಸಬೇಕು. ಆ ವ್ಯಕ್ತಿ ಯಾರು ಅಂತ ಹೇಳಿ ನಿಮಗೂ ಕೂಡ ಗೊತ್ತಿದೆ. ಯಾಕಂತ ಹೇಳಿದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಪೋಲ್ಗಳನ್ನು ನೋಡ್ಕೊತ ಹೋದರೆ 55% ಮೇಲೆ ತಗೊಳ್ತಾ ಇರೋದು ಒಬ್ಬ ವ್ಯಕ್ತಿ. ಸೊ ಅವನು ಗೆಲ್ಲದೆ ಇದ್ದರೆ ಇದು ಮೋಸ ಅಂತ ಹೇಳಿ 100% ಗೊತ್ತಾಗ್ಬಿಡುತ್ತೆ. ಆ ವ್ಯಕ್ತಿ ಯಾರು ಅಂತ ಹೇಳಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.